ಸ್ನೇಹಿತರೆ ನಮಸ್ಕಾರ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡ್ತಿರುವಂಥ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಪದೇ 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 ಸಾಬೀತಾಗ್ತಾ ಇದೆ. ಅದರಲ್ಲೂ ಕೂಡ ಅದ್ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನು ಆಯ್ಕೆ ಮಾಡಿದ್ರು, ಅದಾದ ಬಳಿಕ ಮತ್ತೊಂದು ವರ್ಗ ಈ ವಿಜೇಂದ್ರ ಮತ್ತು ವಿಜೇಂದ್ರ ಕುಟುಂಬದ ವಿರುದ್ಧ, ಹಾಗೆಯೇ ಬಿಜೆಪಿಯ ಈ ವಿಜೇಂದ್ರ ಬಣದ ವಿರುದ್ಧ ಕೆಂಡವನ್ನು, ಬಿಸಿ ಉಂಡೆಯನ್ನು ಉಗುಳುತ್ತಾನೆ ಇದೆ. ಈಗಾಗಲೇ ಬಿಜೆಪಿಯಲ್ಲಿ ಒಗ್ಗಟ್ಟಿನ ಮಂತ್ರಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. RSS ಮತ್ತು BJP ಸಮನ್ವಯ ಸಭೆಯನ್ನು ಕೂಡ ನಡೆಸಿದ್ರು. ಆದರೆ ಏನೂ ಕೂಡ ಪ್ರಯೋಜನ ಆಗಲಿಲ್ಲ. ಅದರಲ್ಲಿ ಚರ್ಚೆಗಳ ಬಗ್ಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇರ್ಬೋದು, ಹಿರಿಯ ನಾಯಕರುಗಳು ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ರು. ಯತ್ನಾಳ್ ಮಾತನಾಡಿದರು, ಈಶ್ವರಪ್ಪನವರು ಮಾತನಾಡಿದರು. ಯಾರೇ ಮಾತನಾಡಿದರೂ ಕೂಡ ಇಲ್ಲಿ ಸಮನ್ವಯ ಅನ್ನೋದು ಬರ್ತಿಲ್ಲ. ಜೊತೆಗೆ ವಿಜೇಂದ್ರ ಇವೆಲ್ಲವನ್ನು ಕೂಡ ನೋಡಿ ಈಗ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟು BJPಯ ಮತ್ತಷ್ಟು ಹುಡುಕುಗಳನ್ನು ತೆಗೆದು ಹೊರಗಡೆ ಹಾಕಿದೆ ಅಂತಲೇ ಹೇಳ್ಬೋದು. ಈ ಮೂಲಕ ವಿಜೇಂದ್ರ ಬದಲಾವಣೆ ಆಗೋವರೆಗೂ ಕೂಡ ನಾವು ಪಟ್ಟನ್ನು ಬಿಡೋದಿಲ್ಲ ಅನ್ನುವಂಥ ಸಂದೇಶವನ್ನು ಈಗಾಗಲೇ ರವಾನಿಸಿದ್ದಾರೆ. ವಿಜೇಂದ್ರ ಬಗ್ಗೆ ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಿರುವಂಥ ರಮೇಶ್ ಜಾರಕಿಹೊಳಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಯತ್ನಾಳು ಇಡೀ ಯಡಿಯೂರಪ್ಪ ಕುಟುಂಬದ ವಿರುದ್ಧನೇ ಬೆಂಕಿ ಉಂಡೆಯನ್ನು ಉಗುಳುತ್ತಿದ್ದರೆ, ಈಶ್ವರಪ್ಪ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅಧ್ಯಕ್ಷ ಆಗಿರುವಷ್ಟು ದಿನ ನಾನು BJPಗೆ ಹೋಗುವಂಥ ಮಾತೇ ಇಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಒಂದು ರೀತಿಯಲ್ಲಿ BJPಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತೆ ಮಾಡಿದೆ. ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿಯ ಕೆಲವೊಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇಡೀ BJP ವಲಯವನ್ನೇ ಸಂಚಲನಗೊಳಿಸುವಂತೆ ಮಾಡಿದೆ. ವಿಜೇಂದ್ರ ಒಬ್ಬ ಭ್ರಷ್ಟ, ಆತನ ನಾಯಕತ್ವಕ್ಕೆ ನನ್ನ ವಿರೋಧ ಇದೆ ಅನ್ನುವಂತಹ ರಮೇಶ್ ಜಾರಕಿಹೊಳಿ ಹೇಳಿಕೆ ಎಂಥವರನ್ನಾದರೂ ಕೂಡ ಕಂಗೆಡಿಸುವಂತೆ ಮಾಡಿದೆ. ಹಾಗಾದರೆ ಇದರ ಪರಿಣಾಮ ಏನಾಗಬಹುದು? ವಿಜೇಂದ್ರ ಬದಲಾವಣೆ ಅನಿವಾರ್ಯ ಆಗ್ತದಾ, ಅಥವಾ BJPಯಲ್ಲೇ ಕೆಲವೊಂದಷ್ಟು ಜನರನ್ನು ಫಿಲ್ಟರ್ ಮಾಡ್ತಾರೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಎತ್ತಿದ್ದಾವೆ. ಏನಾಗುತ್ತೆ ಅದನ್ನೇ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ BJP ನಾಯಕರು, ಅದರಲ್ಲೂ ಕೂಡ ರಾಜ್ಯ BJP ನಾಯಕರು ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಶಾಸಕರ ವಿರುದ್ಧ, ಸಚಿವರ ವಿರುದ್ಧ ಆಕ್ರೋಶವನ್ನು ಹೊರಗಡೆ ಹಾಕಬೇಕಾಗಿತ್ತು. ಒಂದು ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡಬೇಕಾಗಿತ್ತು. ಜೊತೆಗೆ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅದೂ ಮೀರಿದರೆ ಶಿಸ್ತಲ್ಲಿ ಯಾವುದಾದ್ರೂ ಒಂದು ಕೆಲಸವನ್ನು ಏನು ನಿಭಾಯಿಸಬೇಕಾಗಿತ್ತಲ್ಲ ಅದನ್ನು ಮಾಡಬೇಕಾಗಿತ್ತು. ಆದರೆ BJP ನಾಯಕರು ಹೇಗಾಗಿದ್ದಾರೆ ಅಂತ ಹೇಳಿದ್ರೆ, ಈಗ ಒಂದು ರೀತಿಯಲ್ಲಿ ಬೆಂಕಿಯನ್ನು ಬ್ಯಾಕಿಗೆ ಹಚ್ಚಿಸಿಕೊಂಡ ರೀತಿಯಾಗಿದೆ BJP ನಾಯಕರ ಪರಿಸ್ಥಿತಿ. ಕಾಂಗ್ರೆಸ್ ನಾಯಕರನ್ನು ಇಳಿಸೋಕೆ ಹೋಗಿ ಕಾಂಗ್ರೆಸ್ ನಾಯಕರ ಆಡಳಿತ ಅಥವಾ ಕಾಂಗ್ರೆಸ್ ಪಕ್ಷದ ಆಡಳಿತವನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋದಂತಹ BJP ನಾಯಕರಿಗೆ ತಮ್ಮ ಮನೆಯಲ್ಲೇ ಬಿದ್ದಿರುವಂಥ ಬೆಂಕಿಯನ್ನು ಆರಿಸೋದು ಹೇಗೆ ಅನ್ನುವಂತಹ ಒಂದು ಪ್ರಯತ್ನವೂ ಕೂಡ ನಡೀದೇ ಇರುವಂಥದ್ದು, ಅಥವಾ ಆ ಪ್ರಯತ್ನ ನಡೆದರೂ ಕೂಡ ಅದು ಫಲ ಕೊಡದೇ ಇರುವಂಥದ್ದು ದೊಡ್ಡ ಟೆನ್ಷನ್ಗೆ ಕಾರಣ ಆಗಿದೆ. ಅಸಲಿಗೆ ಇಲ್ಲಿ BJPಯಲ್ಲಿ ಎರಡು ಬಣ ಆಗಿದೆ ಅನ್ನೋದೇನು ಗುಟ್ಟಾಗಿ ಇರುವಂಥ ವಿಚಾರ ಅಲ್ಲ. ಒಂದು ಬಣ ವಿಜೇಂದ್ರ ಬಣ, ಮತ್ತೊಂದು ಬಣ ವಿಜೇಂದ್ರ ವಿರೋಧಿ ಬಣ. ಹೌದು, BJP ರಾಜ್ಯಾಧ್ಯಕ್ಷನಾಗಿ BY ವಿಜೇಂದ್ರ ಯಾವಾಗ ಆಯ್ಕೆ ಆದರೂ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಒಂದು ವರ್ಗ ನಿರಂತರವಾದಂಥ ವಿರೋಧವನ್ನು ಮಾಡಿಕೊಂಡೇ ಬಂದಿದೆ. ಅದರಲ್ಲೂ ಕೂಡ ಈಗ ಬಹಿರಂಗವಾಗಿಯೇ ಮತ್ತು ಸ್ವಲ್ಪ ಖಾರವಾಗಿಯೇ ಈ ವರ್ಗದ ನಾಯಕರು ಬಹಿರಂಗವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ BJP ರಾಜ್ಯಾಧ್ಯಕ್ಷನಾಗಿ BY ವಿಜೇಂದ್ರ ಅವರನ್ನು ನಾನೆಂದೂ ಕೂಡ ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನು ಸಾಕಷ್ಟು ಜನ ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೆ ಹೊಸದೊಂದು ಸೇರ್ಪಡೆ ಅಂತ ಹೇಳಿದರೆ ಅದು ಮಾಜಿ ಸಚಿವರಾಗಿದ್ದಂತಹ ರಮೇಶ್ ಜಾರಕಿಹೊಳಿ ಅವರು. ಮುಂದಿನ ಅಧ್ಯಕ್ಷ ಯಾರು ಎಂಬುದನ್ನು ಪಕ್ಷದ ವರಿಷ್ಠರು ತೀರ್ಮಾನವನ್ನು ಮಾಡಬೇಕು. ವಿಜೇಂದ್ರ BJP ಪಕ್ಷದಲ್ಲಿ ಇನ್ನೂ ಕೂಡ ಜೂನಿಯರ್, ಅವನಿಗೆ ಏನೂ ಕೂಡ ಐಡಿಯಾಲಜಿ ಇಲ್ಲ ಅಂಥೇಳಿ BJP ಶಾಸಕ ರಮೇಶ್ ಜಾರಕಿಹೊಳಿ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಸುದ್ದಿಗೋಷ್ಠಿಯನ್ನು ಮಾಡಿ ಹಾಗೆ ಮಾತನಾಡಿದಲ್ಲ, ಸುದ್ದಿಗೋಷ್ಠಿಯನ್ನು ಕರೆದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ರಮೇಶ್ ಜಾರಕಿಹೊಳಿ BJPಯ ಭ್ರಷ್ಟ ಅನ್ನುವಂಥ ಲೇಬಲ್ ವಿಜೇಂದ್ರ ಮೇಲಿದೆ. ಅವನು ಅಧ್ಯಕ್ಷ ಆಗಿದ್ದಕ್ಕೆ ನನ್ನ ವಿರೋಧ ಇದೆ. ಹಾಗಂದ ಮಾತ್ರಕ್ಕೆ ನಾವು ಯಡಿಯೂರಪ್ಪನವರಿಗೆ ವಿರೋಧಿಗಳು ಅಲ್ವೇ ಅಲ್ಲ. ಯಡಿಯೂರಪ್ಪನವರು ನಮ್ಮ ಪಕ್ಷಕ್ಕೆ ಪ್ರಶ್ನಾತೀತ ನಾಯಕ. ಯಡಿಯೂರಪ್ಪನವರ ಬಗ್ಗೆ ತುಂಬ ಗೌರವವಿದೆ. ಆದರೆ ವಿಜೇಂದ್ರ ನಮ್ಮ ಪಕ್ಷದ ನಾಯಕನಲ್ಲ ಅನ್ನೋದು ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಇಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ. ಇದಕ್ಕಿಂತ ಹಿಂದೆ ಯತ್ನಾಳ್ ಇದೇ ಮಾತನ್ನು ಹೇಳಿದರು. ಇದಕ್ಕಿಂತನೂ ಹಿಂದೆ ಈಶ್ವರಪ್ಪ ಇದೇ ಮಾತನ್ನು ಕೂಡ ಹೇಳಿದರು. ಎಲ್ಲರ ಮಾತಿನ ತಾತ್ಪರ್ಯ ಒಂದೇ. ಇನ್ನು RSSನ ಪ್ರಮುಖ ನಾಯಕರು, BJPಯ ಶಾಸಕರು, ನಾಯಕರು ಎಲ್ಲರೂ ಕೂಡ ಸಭೆಯನ್ನು ನಡೆಸಿದ್ರು. ಈ ಬಗ್ಗೆನೂ ಕೂಡ ರಮೇಶ್ ಜಾರಕಿಹೊಳಿ ಮಾತನಾಡಿದರು. ಸಭೆಯಲ್ಲಿ ಏನು ಚರ್ಚೆ ಆಯಿತು ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ. ತಪ್ಪು ಮಾಡಿದವರನ್ನು ಸಭೆಯಲ್ಲಿ ಮುಖಂಡರು ಬೈದಿದ್ದಾರೆ ಅಷ್ಟೇ. 15ರಿಂದ 20 ಜನರ ಸಾಮೂಹಿಕ ನಾಯಕತ್ವದಲ್ಲಿ ಮುನ್ನಡೆಯಬೇಕು ಅನ್ನೋದು BJPಯ ಆಶಯ. RSS ಪ್ರಮುಖರ ಸಭೆಯಲ್ಲಿ ಈ ವಿಚಾರವನ್ನು ಮನವಿ ಮಾಡಿದ್ದೇವೆ. ವರಿಷ್ಠರು ನೀವು ಇಂತಿಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಟಾಸ್ಕನ್ನು ಕೊಟ್ಟಿದ್ದಾರೆ. 120ರಿಂದ 130 ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂಥ ಶಕ್ತಿ ನಮ್ಮಲ್ಲಿದೆ.
ನನ್ನನ್ನು ಒದ್ದು ಹೊರಗೆ ಹಾಕಿ ಅಂತ ಹೇಳ್ಬಿಟ್ಟು ಸಂಘ ಪರಿವಾರದ ಪ್ರಮುಖರ ಸಭೆಯಲ್ಲಿ ಹೇಳಿದ್ದೇನೆ ಅಂತ ಹೇಳ್ಬಿಟ್ಟು ಸ್ವತಃ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇಷ್ಟಕ್ಕೆ ರಮೇಶ್ ಜಾರಕಿಹೊಳಿ ಸುಮ್ಮನೆ ಆಗಲಿಲ್ಲ. ಒಂದು ಹಂತದಲ್ಲಿ ಕಿಚ್ಚನ್ನು ಹೊತ್ತಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಮೂಲಕ ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನುವಂಥ ಸಂದೇಶವನ್ನು ಏನು BJPಯ ನಾಯಕರು ಹಾಗೆಯೇ RSSನ ಪ್ರಮುಖರು ಕೊಟ್ಟಿದ್ದಾರೋ ಅದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ವಿವರಿಸಿ ಹೇಳಿದ್ದಾರೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ಪ್ರಮುಖವಾಗಿ ವಿಜೇಂದ್ರ ವಿರುದ್ಧ ಇಲ್ಲಿ ಆಕ್ರೋಶ ಇರುವಂಥದ್ದು ಯತ್ನಾಳ್ಗೆ ಹಾಗೆಯೇ ರಮೇಶ್ ಜಾರಕಿಹೊಳಿಗೆ ಮತ್ತು ಈಶ್ವರಪ್ಪಗೆ. ಇವರು ಮೂರೂ ಜನರಿಗೂ ಇರುವಂಥದ್ದು ಆಕ್ರೋಶ ಯಾರ ಬಗ್ಗೆ? ವಿಜೇಂದ್ರ ಬಗ್ಗೆ. ಅದನ್ನೇ ಸಮಗ್ರವಾಗಿ ವಿವರಿಸಿ ಹೇಳಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿಗೆ ಈ ಬೆಳಗಾವಿ ಭಾಗದ ನಾಯಕರುಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಮುಂದಿನ ಅಧ್ಯಕ್ಷರಾಗಿ ವಿಜೇಂದ್ರ ಮುಂದುವರಿಯಬಾರದು, ಅಧ್ಯಕ್ಷರ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದಂತಿದೆ. ಮೊನ್ನೆಯೂ ಕೂಡ ಇದನ್ನೇ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸಭೆಯಲ್ಲಿ ಅನ್ನೋದು ಅರ್ಥವಾಗ್ತಿದೆ. ಇನ್ನು ದಿವಂಗತ ಕೇಂದ್ರ ಮಾಜಿ ಸಚಿವ ಅನಂತಕುಮಾರ್ ಅವರು ತೀರಿಕೊಂಡ ಮೇಲೆ BJPಯಲ್ಲಿ ಯಾರೂ ಪ್ರಬಲ ನಾಯಕನಾಗಿ ಬೆಳೆದಿಲ್ಲ. ಒಬ್ಬರ ಕೈಯಲ್ಲಿ ಆಡಳಿತ ಕೊಡೋದು ಬೇಡ, ಸಾಮೂಹಿಕ ನಾಯಕತ್ವಕ್ಕೆ ಒತ್ತನ್ನು ಕೊಡಬೇಕು, ಈ ಒಂದು ಮನವಿಯನ್ನು ಮೊನ್ನೆ ಸಭೆಯಲ್ಲಿ ಮುಂದಿಟ್ಟಿದ್ದಾರೆ. ಒಬ್ಬರ ಕೈಗೆ ಪಕ್ಷ ಸಿಕ್ಕರೆ ನಾನು ಕೂಡ ಎರಡನೇ ಯಡಿಯೂರಪ್ಪನಾಗ್ತೇನೆ ಅನ್ನೋದು ಅವರ ಎಚ್ಚರಿಕೆ ಅನ್ನೋದು ಈಗ ಗೊತ್ತಾಗ್ತಿದೆ. ಅಂದರೆ ಒಬ್ಬರ ಕೈಗೆ ಯಾವತ್ತೂ ಕೂಡ ಪಕ್ಷವನ್ನು ಕೊಡಬಾರ್ದು, ಎಲ್ಲರೂ ಕೂಡ ಇರಬೇಕು ಅನ್ನೋದು. ಇನ್ನು ಸಾಮೂಹಿಕ ನಾಯಕತ್ವಕ್ಕೆ ಯಾವ ರೀತಿ ಮನವಿಯನ್ನು ಮಾಡಬೇಕು ಅಂತ ಹೇಳಿದ್ರೆ 15ರಿಂದ 20 ಜನರ ಸಾಮೂಹಿಕ ನಾಯಕತ್ವದಲ್ಲಿ ಪಕ್ಷ ಬೆಳಿಬೇಕು. ಲೀಡರ್ಶಿಪ್ಗಳ ಕೂಡ ಅಂದರೆ ಎಲ್ರಿಗೂ ಕೂಡ ಲೀಡರ್ಶಿಪ್ಪನ್ನು ಹಂಚಬೇಕು. ಸಾಮೂಹಿಕ ನಾಯಕತ್ವ ಕೊಟ್ಟ ಮೇಲೆ BJP ವರಿಷ್ಠರು ನಿಮಗೆ ಒಂದಷ್ಟು ಟಾಸ್ಕನ್ನು ಕೊಡಿ, ಆ ಟಾಸ್ಕನ್ನು ನಾವು ಫಿಲ್ ಮಾಡ್ತೀವಿ, ಮಾಡಲಿಲ್ಲ ಅಂದರೆ ಒದ್ದು ಹೊರಗೆ ಹಾಕಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರಂತೆ. ಪಕ್ಷ ಕಟ್ಟಿ ಬೆಳೆಸಿದಂಥ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ವಯಸ್ಸಾಯಿತು, ಅವರಿಗೆ ವಿಶ್ರಾಂತಿ ಅಗತ್ಯವಿದೆ. ಸಾಮೂಹಿಕ ನಾಯಕತ್ವ ಸಿಕ್ಕ ಮೇಲೆ ನಮಗೆ ಸಲಹೆ ಸೂಚನೆಗಳನ್ನು ಬೇಕಾದಲ್ಲಿ ನಾವೇ ಅವರ ಬಳಿ ಹೋಗಿ ಪಡೆದುಕೊಳ್ತೇವೆ. ಆದರೆ ವಿಜೇಂದ್ರ ಬಳಿ ನಾವು ಹೋಗಿ ಕೇಳೋದಕ್ಕೆ ಆಗೋದಿಲ್ಲ. ವಿಜೇಂದ್ರ ನಮ್ಮ ಮುಂದೆ ಬಚ್ಚ ಅನ್ನೋದು ಇವರ ಅಭಿಪ್ರಾಯ. ಯತ್ನಾಳ್ ಕೂಡ ಇದೇ ಮಾತನ್ನು ಹೇಳಿದರು. ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಬಳಿ ನಾವು ಹೋಗೋದಿಲ್ಲ, ವಿಜೇಂದ್ರ ಯಾರ್ರೀ ನಮ್ಮ ಮುಂದೆ, ಅವನೊಬ್ಬ ಬಚ್ಚ, ಮೊನ್ನೆ ಬಂದಂಥ ನಾಯಕ, ಅವನಿಗೆ ನಾವು ಹೋಗಿ ತಲೆಬಾಗಬೇಕೇನ್ರಿ ಅನ್ನೋದು ಯತ್ನಾಳ್ ಅವರ ಮಾತು. ಹಾಗೆಯೇ ಈಶ್ವರಪ್ಪ ಕೂಡ ನನ್ನ ಲೆವೆಲ್ಗೆ ನನ್ನ ಮಗನ ಸಮ ಅವನು. ಹಾಗಿರುವಾಗ ವಿಜೇಂದ್ರ ಬಳಿ ಹೋಗಿ ರಾಜ್ಯಾಧ್ಯಕ್ಷನ ರೀತಿ ನಿಂತ್ಕೊಂಡು ಅವನ ಬಳಿ ಕೈ ಕಟ್ಕೊಂಡು ನಿಂತ್ಕೊಂಡು ಮಾತಾಡೋಕ್ಕೆ ಸಾಧ್ಯನಾ ನಾವು? ಖಂಡಿತವಾಗ್ಲೂ ಇಲ್ಲ. ಯಾವತ್ತೂ ನೀವು ವಿಜೇಂದ್ರನನ್ನು ಬದಲಾವಣೆ ಮಾಡ್ತೀರೋ ಅವತ್ತು ನಾನು BJPಗೆ ವಾಪಸ್ ಬರ್ತೀನಿ ಅನ್ನೋಂಥ ಮಾತನ್ನು ಈಶ್ವರಪ್ಪ ಕೂಡ ಹೇಳಿದ್ದಾರೆ. ಹೀಗೆ ವಿಜೇಂದ್ರ ವಿರುದ್ಧ ಒಂದು ರೀತಿಯಲ್ಲಿ ಆಕ್ರೋಶದ ಕಟ್ಟೆ ಸ್ಫೋಟವಾಗ್ತಿದೆ. ಬಹುತೇಕ ಸಾಕಷ್ಟು ಜನ ಶಾಸಕರಿರ್ಬೋದು, ಮಾಜಿ ಸಚಿವರು ಇರ್ಬೋದು, ಮಾಜಿ ಶಾಸಕರಿರ್ಬೋದು, ವಿಜೇಂದ್ರ ವಿರುದ್ಧ ಈಗ ತಮ್ಮ ಬೆಂಕಿ ಉಂಡೆಯನ್ನು ಉಗುಳುತ್ತಿದ್ದಾರೆ. ವೇಸ್ಟ್ ಆಯಿತು, ವಿಜೇಂದ್ರನನ್ನು ಅಧ್ಯಕ್ಷರು ಮಾಡಿದ್ದೇ ವೇಸ್ಟ್ ಆಯಿತು ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಒಬ್ಬ ನಾಯಕನಾಗಿ ನಾಯಕತ್ವವನ್ನು ಮುಂದೆ ನಡೆಸೋದ್ರಲ್ಲಿ ವಿಜೇಂದ್ರ ಕಂಪ್ಲೀಟಾಗಿ ಸೋತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಆದರೆ ವಿಜೇಂದ್ರ ಬಳಿಕ ಯಾರು ರಾಜ್ಯಾಧ್ಯಕ್ಷ, ಇದು ಈಗಿರುವಂಥ ಪ್ರಶ್ನೆ. ಹಾಗೆಯೇ ವಿಜೇಂದ್ರನನ್ನು ಬದಲಾವಣೆ ಮಾಡೋದು ಅಷ್ಟು ಸುಲಭನಾ? ಅದು ಕೂಡ ಕಷ್ಟನೇ. ಯಡಿಯೂರಪ್ಪ ಸುಮ್ಮನೆ ಕೂತು ಬಿಡ್ತಾರೆ ವಿಜೇಂದ್ರನನ್ನು ಬದಲಾವಣೆ ಮಾಡಿದ್ರೆ? ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಈಗ ಸದ್ಯಕ್ಕಂತೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗಿರುವಂಥ ಪರಿಸ್ಥಿತಿಯನ್ನೇ ಮುಂದುವರಿಸ್ಕೊಂಡು ಹೋಗಿ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿದ್ದಾವೆ. ಏನಾದರೂ ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಅನಿವಾರ್ಯತೆ ಸೃಷ್ಟಿಯಾದರೆ ಆವಾಗ ನೋಡೋಣ ಅನ್ನುವಂತಹ ಮಾತನ್ನು ಕೂಡ ಹೇಳಿದಾರಂತೆ. ಓವರಾಲ್ ಆಗಿ ಏನಾಗುತ್ತೆ ಕಾದು ನೋಡಲೇಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಯ ಬಗ್ಗೆ? ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದೇ ಸೂಕ್ತ ಅಂತೇಳಿ ನಿಮಗೂ ಅನಿಸುತ್ತಾ? ಅವರು ಕೆಳಗಿಳಿದ್ರೆ ಯಾರು ನೆಕ್ಸ್ಟು ರಾಜ್ಯಾಧ್ಯಕ್ಷಕ್ಕೆ ಬೆಸ್ಟ್ ಅಂತೇಳಿ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.